श्रीगुरुभ्यो नमः। हरिः ओम्। सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। हरिः ओम्। मेधादेवी जुषमाणा न आगाद्विश्वाची भद्रा सुमनस्यमाना त्वया जुष्टानुदमाना दुरुक्तान् बृहद्वदेम विदथे सुवीराः। त्वया जुष्टा ऋषिर्भवति देवि त्वया ब्रह्मा गतश्रीरुतत्वया। त्वया जुष्टश्चित्रं विन्दते वसुसानो जुषस्वद्रविणो न मेधे। मेधां म इन्द्रो ददातु मेधां देवी सरस्वती। मेधां मे अश्विना उभावा दत्तां पुष्करस्रजा। अप्सरासु च या मेधा गन्धर्वेषु च यन्मनः। दैवी मेधा सरस्वती सा मां मेधासुरभिर्जुषतो स्वाहा। आमां मेधासुरभिर्विश्वरूपा हिरण्यवर्णा जगति जगम्या। ऊर्जस्वते पयसा पिन्वमाना सा मां मेधासु प्रतीका जुषन्ताम्। मयि मेधां मयि प्रजां मयि यज्ञस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्यो भ्राजो दधातु। ॐ शान्ति शान्ति शान्तिः। हरिः ॐ तत्सत्। श्रीरामकृष्णार्पणमस्तु। चंद्रशेखर
ಚಂದ್ರಶೇಖರ ರಕ್ಷಮಾ ಕೆರೆಗಳ ಸೀಳಿದ ಈಜಿದ ನುಗ್ಗಿದ ಕೆರೆಗಳ ಸೀಳಿದ ಈಜಿದ ನುಗ್ಗಿದ ಗಟ್ಟಿ ಬಂಡೆಯಲ್ಲಿ ಬೇರೂರಿದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ಕೊಲಂಬೋದಿಂದ ಆಲ್ಮೋರದ ತನಕವು ಇವನದಿ ಮಿಂಚಿನ ತೇರು. ಕೊಲಂಬೋದಿಂದ ಆಲ್ಮೋರದ ತನಕವು ಇವನದಿ ಮಿಂಚಿನ ತೇರು. ಇವನಡಿಗಳ ನುಡಿಗಳ ಸ್ಪರ್ಶಕ್ಕೆ ಝಕ್ಕನೆ ಹತ್ತದೆ ಇದ್ದವರಾರು.
ನರಕುಣಿ ಮಿಂಚಿನ ಕಣ್ಣು ಹುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು ವಜ್ರದ ಮೈ ಉಕ್ಕಿನ ನರಕುಣಿ ಮಿಂಚಿನ ಕಣ್ಣು ಹುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು ಕವಿ ಋಷಿ ಯೋಗಿ ಸಂತ ಕವಿ ಋಷಿ ಯೋಗಿ ಸಂತ ಲೋಕಾದ್ಯಂತ ನಡೆವ ಸಂತ ಲೋಕಾದ್ಯಂತ ನಡೆವ ಸಂತ ಆ ಧ್ರುವ ಮಂಡಲದಿಂದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಓ ಬಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಧ್ಯಾನ. ಇವತ್ತು ಧ್ಯಾನದಲ್ಲಿ ಶ್ರೀರಾಮಕೃಷ್ಣ ನಾಮವನ್ನ ಈ ವಾರದಿಂದ ಮೊದಲಿಂದ ಶುರುವಾಗುತ್ತೆ. ನಿಮ್ಮ VMS ಆರ್ಡರ್ ಪ್ರಕಾರ ಈ ವಾರ ನಾನು ಈ ಒಂದು ಇದರಲ್ಲಿ ನಾನು ನಿಮ್ದು ಹಳೇದೇ ಕಳಿಸಿರ್ತೀರಲ್ಲ ಅದನ್ನ ಶೇರ್ ಮಾಡ್ತೀನಿ. ನಿಮ್ಮ ಇದ್ರ ಪ್ರಕಾರ ನೀವು ಹೊಸದಾಗಿ ಏನಾದರೂ ನೀವು ಮಾಡ್ತೀರಾ ಅನ್ನೋಂಗಿತ್ತು ಅಂದ್ರೆ ನಿಮ್ಮ ಟರ್ನ್ ಬಂದಾಗ ಕೇಳ್ತೀನಿ, ನೀವು ತಿರ್ಗಾ ಮತ್ತೆ ರೆಕಾರ್ಡಿಂಗ್ ಮಾಡಿ ಕಳಿಸ್ಬೋದು. ಇಲ್ಲಾಂದ್ರೆ ನಿಮ್ದೇನೆ ಇರತ್ತಲ್ಲ VMS ಆರ್ಡರ್ ಅದನ್ನ ಶೇರ್ ಮಾಡಿ. ಈಗೆಲ್ಲ ನಮ್ಮ ಪ್ರಾಣಾಯಾಮಕ್ಕೆ ಕೂತ್ಕೊಳ್ಳೋಣ. ಇಲ್ಲ, ಈಗ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಂಡು ಮನಸ್ಸಿನಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಗೆ
ಪೂಜೆಯನ್ನು ಸಲ್ಲಿಸಿ ಪ್ರಣಾಮವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಹೇ ಭಗವಂತ, ಎಲ್ಲ ಜೀವಜಂತುಗಳು ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಹೇ ಭಗವಂತ, ಸದಾ ನಾನು ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸು. ಹೇ ಭಗವಂತ, ಸರ್ವ ಜೀವಿಗಳಲ್ಲೂ ನೀನೇ ಇದೆಯಾ ಎಂಬ ಒಂದು ಭಾವ ನನ್ನಲ್ಲಿರಲಿ. ಹೇ ಭಗವಂತ, ನಾನು ನಿನಗೆ ಶರಣಾಗಿದ್ದೇನೆ. ಹೇ ಭಗವಂತ, ನನ್ನ ಮೇಲೆ ಸದಾ ಕೃಪೆಯನ್ನಿಡು. ಹೇ ಭಗವಂತ, ಈ ಜನ್ಮದಲ್ಲಿ ನಿನ್ನ ಆ ಒಂದು ಸಾಕ್ಷಾತ್ಕಾರ ನನಗೆ ದೊರೆಯುವಂತೆ ಮಾಡು. ಹೇ ಭಗವಂತ, ಈ ಜನನ ಮರಣ ಚಕ್ರಗಳಿಂದ ನನ್ನನ್ನು ಪಾರು ಮಾಡು. ಹೇ ಭಗವಂತ, ಸದಾ ಸಚ್ಚಿಂತನೆಯನ್ನ ಮಾಡುವಂತಹ ಸದ್ಬುದ್ಧಿಯನ್ನು ನೀಡು. ಹೇ ಭಗವಂತ, ನನ್ನಲ್ಲಿ ಆಸೆಗಳು ಇಲ್ಲದಂತೆ ಮಾಡು. ದಯವಿಟ್ಟು ಕೃಪೆ ಮಾಡು ಭಗವಂತ. ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಹೀಗೆ ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಶ್ರದ್ಧೆ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸೋಣ. ಶ್ರೀರಾಮಕೃಷ್ಣರ ಒಂದು ಆ ದಿವ್ಯ ಕೃಪೆಯನ್ನು ನಾವೆಲ್ಲರೂ ಪಡೆಯುವಂತೆ ನಮ್ಮಲ್ಲಿ ಆ ಸದಾ ಶ್ರೀರಾಮಕೃಷ್ಣರ ಒಂದು ಸ್ಮರಣೆ ನಮ್ಮಲ್ಲಿ ಬರುವಂತೆ ಆಗಲಿ. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಾವೆಲ್ಲ ಶ್ರೀರಾಮಕೃಷ್ಣರ ಆ ದಿವ್ಯ ನಾಮವನ್ನ ಜಪಿಸೋಣ. ಶ್ರೀರಾಮಕೃಷ್ಣರ ದಿವ್ಯ ನಾಮಕ್ಕೆ ಮಹಾನ್ ಶಕ್ತಿ ಉಂಟು. ಆ ದಿವ್ಯ ನಾಮವನ್ನು ನಾವು ಸ್ಮರಿಸ್ತಾ ಶ್ರೀರಾಮಕೃಷ್ಣರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಭಗವಾನ್ ಶ್ರೀರಾಮಕೃಷ್ಣರ ನಾಮ ತುಂಬಾ ಶ್ರೇಷ್ಠವಾದಂತ ಒಂದು ನಾಮ. ದಿವ್ಯ ಮೂರ್ತಿಯನ್ನು ನಮ್ಮ ಕಣ್ಮುಂದೆ ಭಾವಿಸ್ತಾ ಇರೋಣ. ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿ ನಮ್ಮ ಕಣ್ಮುಂದೆ ಭಾವಿಸೋಣ. ಭಾವಿಸ್ತಾ ಭಾವಿಸ್ತಾ ಶ್ರೀರಾಮಕೃಷ್ಣರ ದಿವ್ಯ ನಾಮವನ್ನು ಜಪಿಸೋಣ. ಭಾವಿಸಿ ಮೌನವಾಗಿ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನ ಭಾವಿಸ್ತಾ ಇರಿ. ಪ್ರಶಾಂತವಾಗಿರ್ಲಿ. ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನ ಎಲ್ಲರೂ ಭಾವಿಸೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ
नमो भगवते रामकृष्णाय ॐ 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 नमो भगवते रामकृष्णाय ॐ
ಓಂ ನಮೋ ಭಗವತೆ ರಾಮಕೃಷ್ಣಾಯ ಓಂ ನಮೋ ಭಗವತೆ ರಾಮಕೃಷ್ಣಾಯ ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ಮುಂದಿನ ಸೆಷನ್ ಕತೆ. ಇವತ್ತು ಕತೆ ಹೇಳೋದಕ್ಕೆ ಮುನಿಷಾ ನಿಮ್ದು ನೇಮ್ ಹಾಕೊಂಡಿಲ್ಲ ಅಲ್ವಾ? ಸ್ಯಾಮ್ಸಂಗ್ ಅಂತ ಬಂದ್ಬಿಟ್ಟಿದ್ಯಾ, ನೇಮ್ ಟೈಪ್ ಮಾಡಿಲ್ಲ ನೀನು. ಓಕೆ, ಅದೇ ಅಲ್ವಾ ಸ್ಯಾಮ್ಸಂಗ್ SM, ಅದೇನಾ ನಿಂದು? ಓಕೆ, ಈಗ ಅವಳು ನಮ್ಮ ಜೊತೆ ಕತೆ ಹೇಳ್ತಾಳೆ. ಮುನಿಷಾ ಯಾವ ಕತೆ ಹೇಳ್ತಾಳೆ ಅನ್ನೋದನ್ನ ನಾವೆಲ್ಲರೂ ಈಗ ನೋಡೋಣ. ಸ್ಟಾರ್ಟ್ ಮಾಡಮ್ಮ. ಜಯರಾಮ್ ಕೃಷ್ಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಮುನಿಷಾ. ನಾನು ಹೇಳುತ್ತಿರುವ ಕತೆ ಒಂದು ನೀತಿ ಕತೆ. ಒಮ್ಮೆ ಒಬ್ಬ ತಂದೆ ಸಾಯುವ ಮೊದಲು ತನ್ನ ಮಗನಿಗೆ ಹೀಗೆ ಹೇಳಿದನು. ನಿಮ್ಮ ಅಜ್ಜ ನನಗೆ ನೀಡಿದ ವಾಚ್ ಇಲ್ಲಿದೆ. ಇದು ಸುಮಾರು 200 ವರ್ಷಗಳಷ್ಟು ಹಳೆಯದು. ನಾನು ಇದನ್ನು ಕೊಡುವ ಮೊದಲು ನಿನಗೆ ಇದನ್ನು ಪೇಟೆಯ ಆಭರಣದ ಅಂಗಡಿಗೆ ಮಾರಲು ಬಯಸುತ್ತೇನೆ ಎಂದು ಹೇಳಿದರು. ನಂತರ ಮಗ ಆಭರಣದ ಅಂಗಡಿಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ. ಅವರು 12,000 ರೂಪಾಯಿಗಳನ್ನು ಕೊಡುತ್ತೇನೆ ಎಂದು ಹೇಳಿದರು. ಈಗ ತಂದೆ ಮಗನಿಗೆ ಗಿರವಿ ಅಂಗಡಿಗೆ ಹೋಗಲು ಹೇಳಿದ. ಮಗ ಗಿರವಿ ಅಂಗಡಿಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ. ಅವರು 800 ರೂಪಾಯಿಗಳನ್ನು ಕೊಡಲು ತಯಾರಿದ್ದಾರೆ ಎಂದು ಹೇಳಿದ. ಈಗ ಮತ್ತೊಮ್ಮೆ ತಂದೆ ಮಗನಿಗೆ ಮ್ಯೂಸಿಯಂಗೆ ಹೋಗಲು ಹೇಳಿದ. ಮಗ ಮ್ಯೂಸಿಯಂಗೆ ಹೋದನು ಮತ್ತು ತನ್ನ ತಂದೆಗೆ ಈ ರೀತಿಯಾಗಿ ಹೇಳಿದ. ಈ ವಾಚ್ ತುಂಬಾ ಹಳೆಯದು ಮತ್ತು ವಿರಳವಾದ ಎಂಟಿಕ್ ವಾಚ್ ಆಗಿರುವುದರಿಂದ ಇದು ನಮ್ಮ ಮ್ಯೂಸಿಯಂ ಅಲ್ಲಿ ಇದು ಇರಲೇಬೇಕಾದಂಥದ್ದು ಎಂದು ನಿರ್ಧರಿಸಿ ನಾವು ಇದಕ್ಕೆ 5 ಲಕ್ಷ ರೂಪಾಯಿಗಳನ್ನು ಕೊಡಲು ತಯಾರಿದ್ದೇವೆ ಎಂದು ಹೇಳಿದರು. ಆಗ ತನ್ನ ಮಗನಿಗೆ ಹೇಳಿದನು, ನಾನು ನಿನಗೆ ಒಂದು ಪಾಠ ಕಲಿಸಬೇಕೆಂದುಕೊಂಡಿದ್ದೆ. ಅದೇನೆಂದರೆ, ವಸ್ತು ಅಥವಾ ವ್ಯಕ್ತಿ ಸರಿಯಾದ ಜಾಗದಲ್ಲಿ ಇದ್ದರೆ ಸರಿಯಾದ ಬೆಲೆ ಸಿಗುವುದಕ್ಕೆ ಮಾತ್ರ ಸಾಧ್ಯ. ಈ ಕಥೆಯ ನೀತಿ ಏನೆಂದರೆ, ನಮ್ಮ ಸುತ್ತಮುತ್ತ ಇರುವ ಜಾಗದಲ್ಲಿ ಇದ್ದರೆ ಎಂದು ಹೇಳಿದರು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ. ಮುನಿಷಾ ಇವತ್ತು ನಮ್ಮೊಂದಿಗೆ ಒಂದು ಸಣ್ಣದಾದಂಥ ಒಂದು ಕಥೆನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾಳೆ. ಅದರದ ಒಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ, ಅವರು ಆ ಕಥೆ ರೀತಿ ವಸ್ತುಗಳು ಅಥವಾ ಯಾರೇ ಆಗಲಿ ಯಾವ್ಯಾವ ಜಾಗದಲ್ಲಿ ಇರ್ತಾರೋ ಅದಕ್ಕೆ ಅದ್ರದ್ದು ವ್ಯಕ್ತಿಗೆ ತಕ್ಕಂತೆ ಅದರ ಬೆಲೆ ಇರುತ್ತೆ ಅಂತ. ಇದು ಈ ಒಂದು ಕಥೆಗೆ ಪೂರಕವಾಗಿ ಶ್ರೀರಾಮಕೃಷ್ಣರು ವಚನ ವೇದದಲ್ಲಿ ಇದೇ ಒಂದು ಕಥೆಯನ್ನು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಅದು ವಚನದಲ್ಲಿ ಬರುತ್ತೆ. ಎಲ್ಲರೂ ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಿರ್ತಾರೆ. ಆಗ ಅಲ್ಲೊಂದು ಕಲ್ಲು ಇರುತ್ತೆ. ಆ ಕಲ್ಲನ್ನ ಎಲ್ಲರೂ ಉಜ್ಕೊಂಡು ಅಲ್ಲೇ ಇಡ್ತಾ ಇರ್ತಾರೆ, ಕಾಲು ತೊಳ್ಕೊಂತಿರ್ತಾರೆ. ಆ ಕಲ್ಲು ಅಲ್ಲೇ ಇರುತ್ತೆ. ಒಂದ್ಸತಿ ಒಬ್ಬ ವಜ್ರದ ವ್ಯಾಪಾರಿ ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ, ಅದು
ಡೈಮಂಡ್, ವಜ್ರ. ಅಲ್ಲಿರೋ ಜನಗಳಿಗೆಲ್ಲ ಅದು ವಜ್ರ ಅಂತ ಗೊತ್ತಿಲ್ಲ, ಕಾಲ್ಗೆ ಉಜ್ಕೊಂಡು ಕಲ್ಲು ಅಂದ್ಕೊಂಡು ಉಜ್ಕೊಂಡು ಹೋಗ್ತಿರ್ತಾರೆ. ಆ ವಜ್ರದ ವ್ಯಾಪಾರ ನೋಡಿ, ಅಯ್ಯೋ ಅಪ್ಪ ಇದೇನು ನೋಡಿದ್ರೆ ಭಾರಿ ಬೆಲೆ ಬಾಳುವಂತ ಒಂದು ವಜ್ರ, ಅದನ್ನ ತಗೊಂಡೋಗ್ತಾನ. ಅಂದ್ರೆ ಆ ವಜ್ರ ಅನ್ನೋದು ಆ ವಜ್ರದ ವ್ಯಾಪಾರಿ ಮಾತ್ರ ಗೊತ್ತಿತ್ತು. ಅದಕ್ಕೆ ಅವನು ಏನ್ ಮಾಡ್ದ, ಆ ವಜ್ರನ ತಗೊಂಡದ. ಇನ್ನು ಮಿಕ್ಕಿದವರೆಲ್ಲ ಅದು ವಜ್ರ ಅಂತ ಗೊತ್ತಿಲ್ಲ, ಅದು ಕಲ್ಲು ಅಂತಲೇ ಅನ್ಕೊಂಡಿದ್ರು. ಹಾಗೆ ಭಗವಂತನನ್ನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿರೋದೊಂದು ಭಗವಂತ ಕಲ್ಲಿನ ರೂಪನೇ ಇರುತ್ತೆ. ಎಲ್ಲಾದ್ರೂ ಕಲ್ಲು ಫೋಟೋ ಎಲ್ಲ ಇರುತ್ತೆ. ನಾವು ಅದನ್ನ ಕಲ್ಲು ಫೋಟೋ ಅನ್ಕೊಂಡು ಅದಕ್ಕೆ ಭಾವಿಸ್ಕೊಂಡ್ರೆ ಅದು ಅಷ್ಟೇ ಆಗತ್ತೆ. ಆದ್ರೆ ಅದೇ ಭಗವಂತ ಅಂತ ನಮ್ಮ ಮನಸ್ಸಿನಲ್ಲಿ ಭಾವ ಬಂದಾಗ, ಹಾಗೆ ಆ ಒಂದು ಅವಳು ಹೇಳ್ದಂಗೆ, ನಮ್ಮ ಮನುಷ್ಯ ಹೇಳ್ದಂಗೆ, ಆ ವಾಚು ಅದರದ ಪ್ಲೇಸಲ್ಲಿ ಅದರ ಬೆಲೆ ಸಿಕ್ತು ಅನ್ನೋ ಹಾಗೆ ಒಂದು ಉತ್ತಮವಾದಂತ ಒಂದು ನೀತಿ ಇರುವಂತ ಕಥೆ ಹೇಳಿದಾಳೆ. ನಾವು ಎಲ್ಲ ಮಕ್ಕಳ ಸಂಘದ ಪರವಾಗಿ ನಮ್ಮ ಮನುಷ್ಯಗೆ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ಜಯರಾಮ್ ಕೃಷ್ಣ ಸರ್. जयराम कृष्णा सर. ಜಯರಾಮ್ ಕೃಷ್ಣ ಸರ್. जयराम कृष्णा सर. जयराम कृष्णा सर. जयराम कृष्णा सर. ಇವಾಗ ಹೇಳ್ಬೇಕಿತ್ತು ಮನುಷ್ಯ. ಅವರೇ ಇದ್ ಮಾಡ್ತಾರೆ, ಫೋಟೋ ಹಾಕ್ತಾಗ ಹೇಳ್ಬೇಕು. ನಾನ್ ಹೇಳ್ದೆ ನಿನ್ ಪತಿ. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್. ಜಯರಾಮ್ ಕೃಷ್ಣ ಸರ್. ಓಕೆ, ಎಲ್ಲರಿಗೂ ಮಕ್ಕಳೆಲ್ಲ ಜಯರಾಮ್ ಕೃಷ್ಣ ಹೇಳಿದ್ದಾಯ್ತು. ಈಗ ನಾನು ಬಹುಶಃ ಪೇರೆಂಟ್ಸ್ ನೋಡಿದ್ರೆ ಎಲ್ಲ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ಗೆ ನಾನು ಎಲ್ಲರೂ ಇರೋ ಹಂಗೆ ಮಾಡಬೇಕಾಗಿತ್ತು.
ಎಲ್ಲ ಪೇರೆಂಟ್ಸ್ ಆಲ್ಮೋಸ್ಟ್ ಎಕ್ಸಿಟ್ ಆಗಿದ್ದಾರೆ. ಸೊ ನಾನು ಇದನ್ನ ಮುಂದಿನ ವಾರ ಹೇಳ್ತೀನಿ. ಓಕೆ, ಈ ವಾರ ಬೇಡ, ಯಾಕೆಂದ್ರೆ ನಾನು ಎಲ್ಲ ಪೇರೆಂಟ್ಸ್ ನಾನು ಇನ್ನೊಂದ್ಸತಿ ಮೆಸೇಜ್ ಮಾಡಿ ಕರೆಕ್ಟಾಗಿ ಮುಂದಿನ ವಾರ ಈ ಒಂದು ಇದನ್ನು ಮಾಡ್ತೀನಿ. ಅದು ಜೊತೆಗೆ ನೆಕ್ಸ್ಟ್ ವೀಕ್ ನಾನು ಕತೆ ಸೆಷನ್ ಬದಲು ಯಾವುದು ಕತೆ ಇದು ಮಾಡಲ್ಲ, ಡೈರೆಕ್ಟ್ ಮೀಟಿಂಗ್ಗೆ ಇಟ್ಕೊತೀನಿ. ಓಕೆ, ಎಲ್ಲರಿಗೂ ಜಯ ರಾಮಕೃಷ್ಣ.